ಪುಣ್ಯಕ್ಷೇತ್ರ ನಂದೀಪುರದ ಗುರು ದೊಡ್ಡ ಬಸವೇಶ್ವರ ಮಹಾಸ್ವಾಮಿಯ 40ನೇ ವರ್ಷದ ರಥೋತ್ಸವ ಜರುಗಿತು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಾಡಿನಾದ್ಯಂತ ಪ್ರಸಿದ್ಧಿ ಪಡೆದ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಗುರು ದೊಡ್ಡ ಬಸವೇಶ್ವರ ಜಾತ್ರೋತ್ಸವ ಇದೇ ಫೆಬ್ರವರಿ 19, 20, 21ರಂದು ಅದ್ದೂರಿಯಾಗಿ ತರಂಗಾಂತರ ಭಕ್ತ ಸಮೂಹದ ನಡುವೆ ನಡೆದಿದ್ದು ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದೆ. ಇದು ದೇವರು ಮತ್ತು ಭಕ್ತರಿಗೆ ಮೀಸಲಾದ ಜಾತ್ರೆಯಾಗಿರುವುದಿಲ್ಲ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುವಂತಹ ವೇದಿಕೆಯೂ ಕೂಡ ಹೌದು. ವೈಜ್ಞಾನಿಕ ತಳಹದಿಯ ಮೇಲೆ ವೈಚಾರಿಕತೆಯ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಇಲ್ಲಿ ಅಜ್ಜನವರ ಆಶೀರ್ವಾದದಿಂದ ನಿರಂತರವಾಗಿ ನಡೆಯುತ್ತಾ ಬಂದಿವೆ. ಇಲ್ಲಿ ಕೃಷಿ ಮೇಳ, ರಕ್ತದಾನ ಶಿಬಿರ, ಉಚಿತ ಕಣ್ಣಿನ ಶಿಬಿರ, ಆಯುರ್ವೇದ ಚಿಕಿತ್ಸಾ ಶಿಬಿರ, ಉಚಿತ ಆದರ್ಶ ಸಾಮೂಹಿಕ ವಿವಾಹಗಳು, ಹಳಿಬಂಡಿ ಕಾರ್ಯಕ್ರಮ, ನಂದೀಪುರದ ನುಡಿಹಬ್ಬ ಈ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ. ಶ್ರೀ ಗುರು ದೊಡ್ಡ ಬಸವೇಶ್ವರ ಸ್ವಾಮಿ ಹಾಗೂ ಚರಂತಪ್ಪಜ್ಜ ಮಹಾಸ್ವಾಮಿಗಳ ಪಲ್ಲಕ್ಕಿ ಉತ್ಸವ, ಶ್ರೀ ಗುರು ಚರಂತೇಶ್ವರ ಪುರಾಣ ಪ್ರವಚನ ಇಷ್ಟೆಲ್ಲ ನಡೆಯುವುದು ಕಾರಣಿಕ ಯುಗಪುರುಷ ಪೂಜ್ಯ ಶ್ರೀ ಹಾನಗಲ್ಲ ಗುರು ಕುಮಾರಸ್ವಾಮಿಗಳ ವೇದಿಕೆಯ ಮೂಲಕ. ಶ್ರೀ ಕ್ಷೇತ್ರದ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳ ಹಾಗೂ ಚರಂತಪ್ಪಜ್ಜನವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಸುಮಾರು 40 ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದಾರೆ. ಪುಣ್ಯಕ್ಷೇತ್ರ ನಂದೀಪುರ ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡುವ ಮೂಲಕ ಬಡವರ ಖರ್ಚಿನ ದುಂದು ವೆಚ್ಚದ ಹೊರೆಯನ್ನ ತಡೆಯುವಲ್ಲಿ ಸಹಕಾರಿಯಾಗಿದೆ ಎಂದು ಮಾನ್ಯ ಜಿಲ್ಲಾಧಿಕಾರಿ ಎಂ.ಎಸ್. ದಿವಾಕರ್ ರವರು ನುಡಿದರು. ಸ್ವತಃ ಸ್ವಾಮಿಗಳು ಸಾವಯವ ಕೃಷಿಕರು. ಎಲ್ಲ ಸ್ವಾಮಿಗಳ ಹಾಗೆ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಬರೀ ಆಶೀರ್ವಾದಕ್ಕೆ ಸೀಮಿತವಾಗಿಲ್ಲ. ತಮ್ಮ ಬಳಿ ಬರುವ ಭಕ್ತರಿಗೆ ಆಶೀರ್ವಚನಗಳನ್ನು ನೀಡುವ ಸ್ವಾಮಿಗಳು ಅಲ್ಲ. ಸ್ವತಃ ಕೃಷಿಕರು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವಂತೆ ತಮ್ಮ ಅಪಾರ ಭಕ್ತ ಸಮೂಹಕ್ಕೆ ತಿಳಿಸಿಕೊಡುವಂತಹ ಕೈಂಕರ್ಯವನ್ನು ಮಾಡುತ್ತಾ ಬಂದಿದ್ದಾರೆ. ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡುವ ಮೂಲಕ ಹಿಂದುಳಿದ ದೀನ ದಲಿತರಿಗೆ ಹೊರೆಯಾಗಿ ಪರಿಣಮಿಸಿದ ಮದುವೆಯ ಖರ್ಚಿನ ಹೊರೆಯನ್ನು ಕಡಿಮೆ ಮಾಡಿ ನವದಂಪತಿಗಳು ಕೂಡಿ ಸುಖ ಸಂಸಾರವನ್ನು ಮಾಡಲು ಒಂದು ವೇದಿಕೆಯನ್ನು ರೂಪಿಸಿದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಮಹಾಸ್ವಾಮಿಗಳ ಮುಂದೆ ಮತ್ತು ಭಕ್ತ ಸಮೂಹದ ಮುಂದೆ ಅಂತಾರಾಷ್ಟ್ರೀಯ ಭರತನಾಟ್ಯ ಪ್ರವೀಣೆ ಕುಮಾರಿ ಅವಂತಿಕಾ ಅವರ ಭರತನಾಟ್ಯ ಜನಗಳ ಮೆಚ್ಚುಗೆಯನ್ನ ಪಡೆಯಿತು. ಹಾಗೇನೆ ಶ್ಯಾಮ್ ಎನ್ನುವ ಬಾಲಕ ಯೋಗಾಸನ ಮಾಡುವ ಮೂಲಕ ವೇದಿಕೆಯ ಮೇಲೆ ಆಸೀನರಾಗಿದ್ದ ಮಹಾಸ್ವಾಮಿಗಳು ಮತ್ತು ಭಕ್ತ ಸಮೂಹದ ಮೆಚ್ಚುಗೆಗೆ ಪಾತ್ರನಾದನು. ಒಟ್ಟಾರೆಯಾಗಿ ಪುಣ್ಯಕ್ಷೇತ್ರ ನಂದೀಪುರದ ಕಾರ್ಯಕ್ರಮ ಕರ್ನಾಟಕದಲ್ಲೇ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಾವಯವ ಕೃಷಿ ಪದ್ಧತಿಯ ಪರಿವರ್ತನೆಯ ಕ್ರಾಂತಿಯ ಹಾದಿಯಲ್ಲಿ ಜನಗಳ ಪರವಾಗಿರುವುದಂತೂ ಬಹಳ ಹೆಮ್ಮೆ ಪಡುವಂತ ಮಾಡಿರ್ತಕ್ಕಂಥ ಪ್ರಕಾಶ್ ಅಮ್ಮಾಡಿ ದಂಪತಿಗಳು ನಿಜಕ್ಕೂ ಅವರು ಇನ್ನು ಕೆಲವೇ ದಿನಗಳಲ್ಲಿ ಇಡೀ ಭಾರತ ಅಲ್ಲ ವಿಶ್ವವೇ ಅವರ ಕಡೆ ತಿರುಗಿ ನೋಡುವಂತ ಒಂದು ಅದ್ಭುತ ಗಿನ್ನಿಸ್ ದಾಖಲೆ ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹಗಲಿರುಳು ಅದಕ್ಕಾಗಿ ಅವರು ದಂಪತಿಗಳು ಶ್ರಮಿಸ್ತಾ ಇದ್ದಾರೆ. ಹೀಗಾಗಿ ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಸೇವಾ ಭಾವನೆ ಇಟ್ಟುಕೊಂಡು ಅವರ ಸೇವೆಯನ್ನು ಗುರುತಿಸಿ ಅವರ ಪರಿಶ್ರಮವನ್ನು ಗುರುತಿಸಿ ಎಲ್ಲರಿಗೂ ಕೂಡ ತಮ್ಮಲ್ಲಿ ಎಷ್ಟೇ ನೋವಿದ್ರೂ ಕೂಡ ಸಮಸ್ಯೆಗಳು ಇದ್ರೂ ಕೂಡ ಅವೆಲ್ಲವನ್ನು ಒಳಗಿಟ್ಟುಕೊಂಡು ನಿಮ್ಮ ಮುಂದೆ ನಗುತ್ತಾ ಆ ಜಾದು ಪ್ರದರ್ಶನವನ್ನು ವಿಸ್ಮಯಕರವಾಗಿ ಪ್ರದರ್ಶಿಸತಕ್ಕಂಥ ಆ ದಂಪತಿಗಳಿಗೆ ಚರಂತಾರ್ಯ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮೀಜಿಗಳಿಗೆ ಜೋರಾದ ಚಪ್ಪಗಳಿಗಂತಿಗೆ ಅವರಿಗೆ ಅಭಿನಂದಿಸಬೇಕಾಗಿದೆ. ಇವತ್ತು ಆ ದಂಪತಿಗಳು ನಿಜಕ್ಕೂ ಅವರ ಸಾಧನೆ ಆದಷ್ಟು ಬೇಗ ಆಗಲಿ ಅಂತೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರು, ಎಲ್ಲ ನಾಡಿನ ಪರಮ ಪೂಜ್ಯರು ಅವರಿಗೆ ಶ್ರೀರಕ್ಷೆಯಾಗಿ ಯಾವಾಗಲೂ ಜೊತೆ ಇರ್ತೈತಿ. ಅವರ ಹಮ್ಮಿಕೊಂಡಿರ್ತಕ್ಕಂಥ ಅವರ ಅನುಕೊಂಡಿರ್ತಕ್ಕಂಥ ಆ ಸಂಕಲ್ಪಕ್ಕೆ ಗುರು ಚರಂತಾರ್ಯರ, ಗುರು ದೊಡ್ಡಬಸವೇಶ್ವರರ, ಆ ದೊಡ್ಡ ಬಸವಾರ್ಯರ ಆಶೀರ್ವಾದ ಇರಲಿ. ಅದು ಆದಷ್ಟು ಬೇಗ ಯಶಸ್ವಿಯಾಗಲಿ. ನಮ್ಮ ದೇಶ ಮತ್ತು ವಿದೇಶ ವಿಶ್ವವೇ ಅದನ್ನು ಕಂಡು ಅವರಿಗೆ ಗೌರವಿಸುವಂತ ಕಾರ್ಯ ಆದಷ್ಟು ಬೇಗ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ, ಹಾಗೆ
ಅನೇಕ ಜನರಿಗೆ ಈ ಪ್ರಶಸ್ತಿಗಳನ್ನು ಪರಮ ಪೂಜ್ಯರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಸವಿತಾ ಸಮಾಜದ ಜಗದ್ಗುರುಗಳು ಅಂದರೆ ನಮ್ಮ ಸವಿತಾನಂದ ಸ್ವಾಮೀಜಿ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು. ಇಡೀ ನಮ್ಮ ಗಡ್ಕರಿ ಅಂತೇಳಿ ನೀವು ಕೇಂದ್ರ ಸಚಿವರು ಕೇಳಿದ್ದೀರಿ, ನಿತಿನ್ ಗಡ್ಕರಿ ಅವರು ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿದ್ದರು. ಅಂತ ಪುಣ್ಯಾತ್ಮರಿಂದೆಲ್ಲ ಇವತ್ತು ಕೇಂದ್ರದಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅಂತ ಕೇಂದ್ರ ಸರ್ಕಾರದ ಅನೇಕ ಸಚಿವರು ಗಮನ ಸೆಳೆಯುವಂತ ಒಂದು ಕೆಲಸ ಇವತ್ತು ನಮ್ಮ ಸವಿತಾನಂದ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅಂಥದ್ದು ಏನು ಮಾಡ್ಯಾರಿ ಅಂತ ನಿಮಗೆಲ್ಲ ಪ್ರಶ್ನೆ ಕಾಡ್ತೈತಿ. ಇಷ್ಟೆಲ್ಲ ಹೇಳಕತ್ತಿರಲ್ಲ, ಅವ್ರೇನ್ ಮಾಡ್ಯಾರ ನೋಡಕ್ ನೀಟದಾರ, ಅವ್ರೇನಂತ ಕೆಲಸ ಮಾಡ್ಯಾರ, ನಿತಿನ್ ಗಡ್ಕರಿ ಅವರು ನೋಡುವಂಥದ್ದು ಏನ್ ಮಾಡ್ಯಾರ ಅಂತ ನೀವೆಲ್ಲರೂ ಕೂಡ ಆಶ್ಚರ್ಯ ಪಡ್ತೀರಿ. ಏನೇ ಇಲ್ಲ, ಈ ತಲೆಗೇನು ಕೂದಲವಲ್ಲ, ಇದು ಕೂದಲು ತಲೆಗಿರೋ ಮಟ್ಟ ಬೆಲೆ ಅಷ್ಟೇ. ಅವಕ್ಕೆ ಎಣ್ಣೆ ಹಚ್ಚೋದು, ಶಾಂಪು ಹಚ್ಚೋದು, ಬಾಜಿಣಿಗೆ ಹಚ್ಚೋದು, ಚಂದ ಅಂತ ಎಲ್ಲ ಮಾಡ್ಕೊಳ್ತೀವಿ. ಈ ಕೂದಲು ಏನಾದ್ರು ಕೆಳಗಿತ್ತು ಅಂತಂದ್ರೆ ಅವ್ಕೆ ಬೆಲೆ ಇರೋದಿಲ್ಲ. ಈ ಕೆಳಗೆ ನಿಂತಿರ್ತಕ್ಕಂಥ ಕೂದಲಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಕೊಡುವಾಗ ಕೆಲಸ ಮಾಡಿರ್ತಕ್ಕಂಥ ಕಾರ್ಯ ನಮ್ಮ ಸವಿತಾನಂದ ಸ್ವಾಮೀಜಿಯವರು ಮಾಡಿದರೆ. ಆ ಕೂದಲುಗಳಿಂದ ಅವರ ಗೊಬ್ಬರ ತಯಾರು ಮಾಡತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ರಸಾಯನವನ್ನು ತಯಾರು ಮಾಡಿರ್ತಕ್ಕಂಥದ್ದು, ಅದು ಎಲ್ಲರಿಗೂ ಬರ್ತಕ್ಕಂಥದ್ದು. 1 kg ಕೂದಲು ಎಷ್ಟು ಖರೀದಿ ಮಾಡ್ತಾರೆ ಅಂತಂದ್ರೆ ಬುದ್ಧಿ ಸಣ್ಣ ಕೂದಲು 75 ರೂಪಾಯಿ kg, ದೊಡ್ಡ ಕೂದಲು 30,000 ರೂಪಾಯಿ kg. ನೋಡ್ರಿ, ನೀವು ಕೆಲವು ಬಿದ್ದು ಎಲ್ಲೋ ಮೂಲೆ ಗುಸಾಡ್ತಿರ್ತೀರಿ. 12 ಇಂಚ್ ಕೂದಲು 36,000 ರೂಪಾಯಿ kg ಅನ್ನ ಆ ಪರಮ ಪೂಜ್ಯರು ತಗೊಂಡು ಅದರಿಂದ ಅವರು ಅದ್ಭುತವಾಗಿರ್ತಕ್ಕಂಥ ಒಂದು ರಸಾಯನವನ್ನು ತಯಾರು ಮಾಡಿ ಇಡೀ ಇವತ್ತು ಕೇಂದ್ರ ಸರ್ಕಾರ ನಮಗ್ ಕೊಡ್ರಿ ಅಂತ ಹೇಳಿ ಕೇಳುವಂತ ಒಂದು ಅದ್ಭುತ ಸಾಧನೆಯನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆಯ ಅಭಿನಂದನೆಗಳು. ನೋಡ್ರಿ, ವಧುವರರೇ, ನಿಮಗೆಲ್ಲ ಕುಂಡ್ರಿಸಿ ಇವೆಲ್ಲ ಹೇಳಕತ್ತೀವಂದ್ರ ನೀವು ಸಾಧಕರಾಗ್ರಿ ಅಂತ. ಬರೀ ಮಕ್ಕಳಡೆದೇ ಸಾಧನೆ ಆಗಬಾರ್ದು. ಮಕ್ಕಳನ್ನ ಇಂಥ ಸಾಧಕರಾಗ್ಲಿ, ನೀವು ಸಾವಯವ ಕೃಷಿಕರಾಗ್ರಿ, ಆ ಮಕ್ಕಳನ್ನ ರೈತರನ್ನು ಮಾಡ್ರಿ, ನೀವು ಸಾವಯವ ಕೃಷಿಗಳನ್ನು ಬೆಳೆಸ್ರಿ. ಈ ಮಠದಲ್ಲಿ ಜಾತ್ರೆಯಲ್ಲಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಒಂದು ಅಜ್ಜನಿಗೆ ಬಹಳ ಮಾನಸ ಪುತ್ರರುಗಳು ಮಾಡಿದ್ದಾರೆ. ಅವರೆಲ್ಲ ನಾವು ಸಾಕ್ಷಾತ್ ನಂದಿಪುರಂಜರ ಮಕ್ಕಳೇ ಅಂತೇಳಿ ಬಹಳ ಉಲ್ಲಾಸಪೂರ್ವಕವಾಗಿ ಹೇಳ್ತಕ್ಕಂಥ ಸಾಕಷ್ಟು ಜನ ಸೇವೆ ಮಾಡ್ತಾ ಇದ್ದಾರೆ. ಅಜ್ಜರು ಒಂದು ಬ್ಯಾಂಕ್ ಅನ್ನು ತೆಗೆದಿದ್ದಾರೆ. ಆ ಬ್ಯಾಂಕಿನವರೆಲ್ಲರೂ ಕೂಡ ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಹಳಷ್ಟು ಸೇವೆ ಮಾಡ್ತಾ ಇದ್ದಾರೆ. ಹೆಸರು ಹೇಳಿದ್ರೆ ಸಾವಿರಾರು ನಾಮಾವಳಿ ಹೇಳಿದಂಗೆ ಆಕೈತಿ. ಹೀಗಾಗಿ ಅವರೆಲ್ಲರೂ ಕೂಡ ಎಲೆಮರೆ ಕಾಯಿ ಹಾಗೆ ನಮ್ಮ ಸೇವೆಗೆ ಆಗಬೇಕು, ನಮ್ಮ ಹೆಸರು ಪ್ರಚಾರ ಆಗಬಾರ್ದು ಅಂತಕ್ಕಂಥ ಮನೋಭಾವದಿಂದ ಇವತ್ತೆಲ್ಲರೂ ಸೇವೆ ಮಾಡೋದ್ರಿಂದ ಇಷ್ಟು ಲಕ್ಷಾಂತರ ಜನ ಇಲ್ಲಿ ಪ್ರಸಾದ ಮಾಡಿ ಅಜ್ಜರ ಆಶೀರ್ವಾದಕ್ಕೆ ನೀವೆಲ್ಲರೂ ಕೂಡ ಕೃಪಾ ಪೋಷಿತರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅಜ್ಜರ ಆಶೀರ್ವಾದ ಸನ್ಮಂಗಳುಗಳು ಸದಾ ಕಾಲ ಇರಲಿ ಅಂತ ಹೇಳಿ, ಮದುವೆ ಪ್ರತಿ ವರ್ಷ ಆಗ್ತೈತಿ. ಮದುವೆ ಆದವರು ನಾವು ಅಜ್ಜರ ಜಾತ್ರೆಗೆ 2 ದಿನ 3 ದಿನ ಇದ್ದು ಇಲ್ಲಿ ಊಟಕ್ಕೆ ನೀಡೋದಾಗ್ಬೋದು, ಕಸ ಹೊಡೆಯೋದಾಗ್ಬೋದು, ಅಡಿಗೆ ಮಾಡೋದಾಗಲಿ, ಏನೇ ಸೇವಾ ಇದ್ರೂ ಕೂಡ ಸೇವೆ ಮಾಡಿದ್ರೆ ಮಾತ್ರ ನೀವು ಮಠದ ಕೋಟಿ ಕೊಟ್ಟರು ಪುಣ್ಯ ಬರ್ತೈತೆ ಅಂತ ಗೊತ್ತಿಲ್ಲ. ಸೇವೆ ಮಾಡಿದ್ರೆ 100% ಆ ಪುಣ್ಯ ಬರ್ತೈತಿ. ಹೀಗಾಗಿ ಯಾರು ಸೇವೆ ಮಾಡ್ತೀರಿ ಎಲ್ಲರೂ ಜೋಳ ಕಟ್ಟಿ ಚಪ್ಪಳೆ ಹೊಡೀರಿ. ಪರವಾಗಿಲ್ಲ, ಅಂದ್ರೆ ಸೇವೆ ಮಾಡೋರ ಸಂಖ್ಯೆ ಭಾಳ ಆಯ್ತು ಅಂತ ನಾವು ಎಲ್ಲ ಖುಷಿ ಪಟ್ಟಿದ್ದೀವಿ. ನಿಮಗೆಲ್ಲರಿಗೂ ಗುರು ಚರಂತೇಶ್ವರರ ಆಶೀರ್ವಾದಗಳು ಇರಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಆಶೀರ್ವಾದ ನೀವು ಆಟ ಮಾಡಿದ್ರಿ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದ
ಬೆಳಕ ತರುವುದು ದೀಪ ಬೆಳಕ ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗಲು ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲವೂ ಅವನಾಡಿಸಿ ಆಟ ಇದು ಅಲ್ಲವೇ ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆ ಜೀವ ತುಂಬಿ ಕುಣಿಸಿ ನಟಿಸಿದೆ ಆ ಕೈ ಸೋದರ ಕುಂಬೆ ಕಥೆಯು ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದಿರಬಹುದು ಹೀಗೆ ಮರುಳಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಎಂದೆಂದಿಗೂ ಯಾರಿಗೂ ಹೆದರಬೇಕಾಗಿಲ್ಲ ನಮ್ಮ ಜೀವನವನ್ನು ನಾವು ಮಾಡಬೇಕು ನಮ್ಮ ಸ್ವಂತಿಕೆಯನ್ನ ನಾವು ಕಟ್ಕೋಬೇಕು ಅಲ್ಲವೇ ಈ ಅಜ್ಜವರ ಆಶೀರ್ವಾದ ಮಹನೀಯರ ಆಶೀರ್ವಾದ ಗಣ್ಯಮಾನ್ಯರ ಆಶೀರ್ವಾದ ನಿಮ್ಮ ನೋಡ್ಬೇಕು ಪೂಜೆ ಕಲ್ಯಾಣ ಸ್ವಾಮಿಗಳ ಆಶೀರ್ವಾದ ಮಾಡ್ಯಾರ ಮತ್ತೆ ಅದು 63 ಆಗಬಾರ್ದು 30